ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಸಂತಶ್ರೀರಂಗಪೃಥ್ವೀಶಚರಣತ್ರಾಣಶೇಖರಃ ಜಯಂತಿ ಭುವನತ್ರಾಣಪದಪಂಕಜರೇಣವಃ. ದೇಶಿಕರ ಪಾದುಕಾ ಸಹಸ್ರದಲ್ಲಿರುವ 32 ಪದ್ಧತಿಗಳು ಒಂದಕ್ಕೊಂದು ಪೂರ್ವೋತ್ತರ ಸಂಬಂಧ ಇದೆ. ಅಂದರೆ ಒಂದು ಪದ್ಧತಿಗೆ ಅದರ ಹಿಂದಿನ ಪದ್ಧತಿಗೂ ಮುಂದಿನ ಪದ್ಧತಿಗೂ ಸಂಬಂಧವಿದೆ. ಈಗ 2ನೇ ಪದ್ಧತಿಯನ್ನು ಆರಂಭಿಸೋಣ. 2ನೇ ಪದ್ಧತಿ ಸಮಾಖ್ಯ ಪದ್ಧತಿ. ಇದರಲ್ಲಿ 10 ಶ್ಲೋಕಗಳಿದೆ. ಸಮಾಖ್ಯ ಅಂದರೆ ಹೆಸರು ಅಂತ. ಇಲ್ಲಿ ವಿಷ್ಣುವಿನ ಪಾದಸೇವಾ ನಿರತರಾದ ನಮ್ಮಾಳ್ವಾರ್ ಹಾಗೂ ಪಾದುಕಾದೇವಿ ಇಬ್ಬರೂ ತಮ್ಮ ಮನಸ್ಸನ್ನ ಗೆದ್ದಿರುವುದರಿಂದ ಇವರಿಬ್ಬರನ್ನು ಶಟಜಿತ್ ಎಂದು ಕರೆದಿದ್ದಾರೆ. ಶಟಾರಿ ಎಂಬ ಹೆಸರಿನ ವಿವರಣೆ ಈ ಪದ್ಧತಿಯಲ್ಲಿ ಇದೆ. ಇಬ್ಬರಿಗೂ ನಮಿಸುತ್ತಾರೆ ದೇಶಿಕರು. ಈಗ ಸಮಾಖ್ಯ ಪದ್ಧತಿಯ ಮೊದಲನೆಯ ಶ್ಲೋಕ ಅಂದರೆ ಪಾದುಕಾ ಸಹಸ್ರದ 21ನೆಯ ಶ್ಲೋಕವನ್ನ ನೋಡೋಣ. ವಂದೇ ವಿಷ್ಣುಪದಾಸಕ್ತಂ ತಂ ಋಷಿಂ ತಾಂ ಚ ಪಾದುಕಾಂ ಯಥಾರ್ಥ ಶಟಜಿತ್ ಸಂಖ್ಯ ಮಚ್ಚಿತ್ ವಿಜಯಾದ್ಯಯೋಹೋ. ಯಯೋಹೋ ಯಾವ 2 ಹೆಸರುಗಳಿಗೂ, ಮಚ್ಚಿತ್ತ ನನ್ನ ಮನಸ್ಸಿನ, ವಿಜಯಾತ್ ಜಯದಿಂದ, ಶಟಜಿತ್ ಶಟನನ್ನು ಜಯಿಸಿದವರೆಂಬ ಸಂಜ್ಞಾ ಹೆಸರಾದದ್ದು, ಯಥಾರ್ಥ ಅರ್ಥದಿಂದ ಕೂಡಿದುದಾಗಿ ಆಗುವುದೋ, ವಿಷ್ಣು ಪದಾಸಕ್ತ ವಿಷ್ಣುವಿನ ಪಾದದಲ್ಲಿ ಆಸೆಯುಳ್ಳ, ತಂ ಋಷಿಂ ಆ ನಮ್ಮಾಳ್ವಾರರನ್ನ, ವಿಷ್ಣು ಪದಾಸಕ್ತ ಅಂದಾಗ ಭಗವಂತನ ಪಾದಗಳಿಗೆ ಸಂಬಂಧಪಟ್ಟಿರುವ, ತಾಂ ಆ ಪಾದುಕಾಂಚ ಪಾದುಕೆಯನ್ನ, ಒಂದೇ ನಮಸ್ಕರಿಸುತ್ತೇನೆ. ಷಟ್ ಎಂಬ ವಾಯುವನ್ನ ಜಯಿಸಿದ್ದರಿಂದ ನಮ್ಮಾಳ್ವಾರಿಗೆ ಶಟಾರಿ ಅನ್ನೋ ಹೆಸರು ಬಂದಿದ್ದು ಎಲ್ರಿಗೂ ಗೊತ್ತು. ಷಟ್ ಅಂದರೆ ದುಷ್ಟ ಅನ್ನೋ ಅರ್ಥನೂ ಇದೆ. ದೇಶಿಕರು ತಮ್ಮನ್ನ ದುಷ್ಟ ಅಂತ ಕರ್ಕೊಂಡು, ನನ್ನನ್ನ ವಶ ಮಾಡಿಕೊಂಡಿರೋ ಪಾದುಕಾದೇವಿನೇ, ನೀನು ನನ್ನನ್ನ ಜಯಿಸಿ ಶಟಜಿತ್ ಅನ್ಸ್ಕೊಂಡಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಬ್ಬರನ್ನೂ ಶಟಜಿತ್ ಅಂತಾನೆ ಸಂಬೋಧಿಸಿದ್ದಾರೆ. ಭಗವಂತನ ಭಕ್ತರಾದ ನಮ್ಮಾಳ್ವಾರರನ್ನ ಭಗವಂತನ ಪಾದುಕೆ ಅಂತ ಕರೆಯೋ ಹಾಗೆ ಅವರವರ ಭಕ್ತರನ್ನ ಅವರವರ ಪಾದುಕೆ ಅಂತ ಕರೆಯೋದು ವಾಡಿಕೆ. ಉದಾಹರಣೆಗೆ, ವಿಷ್ಣುವಿನ ಸನ್ನಿಧಿಯಲ್ಲಿರುವ ಅವನ ಪಾದುಕೆಗೆ ನಮ್ಮಾಳ್ವಾರವರ ಹೆಸರಿನಿಂದ ಶಟಾರಿ ಅಂತ ಕರೆದ್ರೆ, ನಮ್ಮಾಳ್ವಾರರ ಸನ್ನಿಧಿಯಲ್ಲಿ ಇರುವ ಪಾದುಕೆಗೆ ಮಧುರಕವಿ ಅಂತ ಕರೀತಾರೆ. ಭಗವದ್ ರಾಮಾನುಜರ ಪಾದುಕೆಗೆ ಮುದಲಿಯಾಂಡಾನ್ ಅಥವಾ ಕೂರತ್ತಾಳ್ವಾನ್ ಅಂತ ಕರೀತಾರೆ. ಎಲ್ಲ ಪಾದುಕೆಗಳನ್ನ ಶಟಾರಿ ಅಂತ ಕರೀಬಾರ್ದು. ಅವರವರ ಶಿಷ್ಯರ ಹೆಸರನ್ನ ಅಥವಾ ಅವರವರ ಭಕ್ತರ ಹೆಸರನ್ನ ಅವರವರ ಪಾದುಕೆಗೆ ಇಟ್ಟಿರ್ತಾರೆ, ಅದನ್ನೇ ಹೇಳಬೇಕು. ದೇಶಿಕರು ವಿಷ್ಣುವಿನ ಪಾದುಕೆಯನ್ನ ಸ್ತೋತ್ರ ಮಾಡಿದ್ರಿಂದ ಇದು ಶಟಾರಿಯನ್ನ ಕುರಿತ ಸ್ತೋತ್ರ. ಹಿಂದಿನ ಪದ್ಧತಿಯಲ್ಲಿ ಹೇಳಿದ ಹಾಗೆ ಶ್ರೀರಂಗನಾಥ ಲಕ್ಷ್ಮೀ ಸಮೇತನಾಗಿ ಈ ಸ್ತೋತ್ರಗಳನ್ನ ಆಸ್ವಾದಿಸುತ್ತಾನೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.